ಕಳಪೆ ಕಾಮಗಾರಿ ಲೋಕಾಪುರ ರೈಲ್ವೆ ಸ್ಟೇಷನ್ 100 ವರ್ಷ ಬಾಳಬೇಕು ಅಂತ ನಿರ್ಮಾಣಗೊಂಡ ಕುಡಚಿ ಬಾಗಲಕೋಟ್ ರೈಲ್ವೆ ಮಾರ್ಗಕ್ಕೆ ಒಳಪಡುವ ಲೋಕಾಪುರ ನಿಲ್ದಾಣದ ಕಾಮಗಾರಿ 3 ದಿನದಲ್ಲಿ ದುರ್ಗತಿಗೊಂಡ ಸ್ಥಿತಿ ಕಂಡು ಕುತುಬುದ್ದೀನ್ ಖಾಜಿ ವಿಷಾದ ವ್ಯಕ್ತಪಡಿಸಿದ್ದಾರೆ. 1.5 ವರ್ಷದಿಂದ ಕಚ್ಚಿಡೋಣಿಯಿಂದ ಲೋಕಾಪುರವರೆಗೆ 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆದ ಈ ಕಾಮಗಾರಿ ರೈಲ್ವೆ ಇಲಾಖೆಯ ಭ್ರಷ್ಟಾಚಾರಕ್ಕೆ ಹಿಡಿದ ಕನ್ನಡಿ ಆಗಿದೆ. ನನ್ನ ಆರೋಪದಲ್ಲಿ ಇದ್ದರೆ ಸ್ವತಃ ರೈಲ್ವೆ ಇಲಾಖೆಯ ಮೇಲಾಧಿಕಾರಿಗಳು, ಬಾಗಲಕೋಟ್ ಜಿಲ್ಲೆಯ ಪ್ರತಿನಿಧಿಗಳು ಸತ್ತು ಹೋಗಿ ವೀಕ್ಷಿಸಬಹುದಾಗಿದೆ. ಅತಿ ಶೀಘ್ರದಲ್ಲಿ ಉದ್ಘಾಟನೆಗೊಳ್ಳುವ ಈ ನಿಲ್ದಾಣ ದುರ್ಗತಿಗೆ ತಲುಪಿದ್ದು ಇದರ ಹೊಣೆಗಾರರು ಯಾರು ಇದ್ದಾರೆ ಅಂತ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ಪ್ರಶ್ನಿಸಿದ್ದಾರೆ. ವರದಿ ಸದ್ದಾಂ ಹುಸೇನ್, ಡೆಲ್ಲಾಯತ್, ಬಾಗಲಕೋಟೆ. ಬಾಗಲಕೋಟೆ ಜಿಲ್ಲೆಯ ಎಲ್ಲ ಬಾಂಧವರಿಗೆ ನಮಸ್ಕರಿಸುತ್ತಾ, ನಾನು ಕುತುಬುದ್ದೀನ್ ಖಾಜಿ. ಇವತ್ತ ಲೋಕಾಪುರ ರೈಲ್ವೆ ನಿಲ್ದಾಣದ ನಿರ್ಮಾಣದ ಒಂದು ಕಾಮಗಾರಿಯ ವೀಕ್ಷಣೆ ಮತ್ತು ಇಲ್ಲಿ ಸ್ಥಿತಿಗತಿ ನೋಡಲಿಕ್ಕೆ ಇವತ್ತು ನಾವು ಬಂದಿದ್ದೀವಿ. ದುರಂತ ಏನಪ್ಪ ಅಂದ್ರೆ, ಇವತ್ತ ಒಂದಲ್ಲ 120 ಕೋಟಿ ರೂಪಾಯಿ ವೆಚ್ಚದೊಳಗೆ ಕಚ್ಚಿಡೋಣಿಯಿಂದ ಲೋಕಾಪುರವರೆಗೆ ಈ ಕಾಮಗಾರಿ ಪ್ರಾರಂಭ ಆಗಿ ಮುಕ್ತಾಯದ ಹಂತದಲ್ಲಿ ಇದೆ. ಆದರೆ ದುರಂತ ಏನಂದ್ರೆ, ಈ ಮೊನ್ನೆ ಮಳೆಗೆ ಈ ನಮೂನೆಯಾಗಿ ಇದು ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಮತ್ತು ಇಲ್ಲೇ ಭರಾವು ಕೂಡ ಹಾಕಿದ್ದಾರೆ. ಒಂದು ಇಂಜಿನಿಯರ್ಗೆ, ಒಂದು ರೈಲ್ವೆ ಇಲಾಖೆ, ಒಂದು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಅಷ್ಟು ಪ್ರಜ್ಞೆ ಐತೆ ಇಲ್ಲ ಅನ್ನುವಂಥದ್ದು ನಾವು ದುಃಖದಿಂದ ಹೇಳ್ಬೇಕಾಗತ್ತ. ಇಲ್ಲಿ ಮಳೆ ಬಂದ್ರೆ ಈ ರೈಲು ನಿಲ್ದಾಣಕ್ಕೆ ಏನಕ್ಕೆ ಡ್ಯಾಮದ ಗಾಡಿ ಕಟ್ಟಾರೋ ಏನು ರೈಲ್ವೆ ನಿಲ್ದಾಣ ಕಟ್ಟಾರ ಅನ್ನೋದಂತ ಒಂದೂ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಕಾಮಗಾರಿಗೆ ಅಗತ್ಯ ಇರುವಂಥ ಎಲ್ಲ ಸಾಮಗ್ರಿಗಳು ಅಂದರೆ ಹಿಟಾಚಿಗಳು ಮತ್ತು ಟಿಪ್ಪರ್ಗಳು, JCBಗಳು ಮತ್ತು ನಿರ್ಮಾಣಕ್ಕೆ ಅಗತ್ಯ ಇರುವಂಥ ಶೆಡ್ಗಳು, ಲೇಬರ್ಗೆ ಇರುವಂಥದ್ದು, ಇವೆಲ್ಲ ಒಂದು ಸುನಾಮಿಯ ರೀತಿಯಲ್ಲಿ ಮುಳುಗಡೆ ಆಗ್ಯಾವ. ನಮಗೆ ಭಾಳ ದುಃಖದ ಸಂಗತಿ, ಇಲ್ಲೇ ರೈಲ್ವೆ ಇಲಾಖೆ ಅಧಿಕಾರಿಗಳು ಬಂದು ಇದು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ರೈಲ್ವೆ ನಿಲ್ದಾಣ ಎಷ್ಟು ಖರ್ಚು ಮಾಡ್ಯಾರ ಅದರಷ್ಟು ಮತ್ತೆ ಖರ್ಚು ಮಾಡುವ ಸ್ಥಿತಿ ಇವತ್ತು ನಮ್ಮ ರೈಲ್ವೆ ಇಲಾಖೆಗೆ ಅಥವಾ ಸಾರ್ವಜನಿಕ ಬೊಕ್ಕಸಕ್ಕೆ ಹೆಚ್ಚಿನ ಹೊರೆ ಆಗೈತಿ. ಇದು ಬಂದು ಯಾರಾದರೂ ಒಂದು ಯೋಜನೆ ಇರಲಾರ್ದ, ಒಂದು ಪ್ಲಾನ್ ಇರಲಾರ್ದ ಕಟ್ಟಡಗಳಾಗಲಿ, ಇವತ್ತು ರೈಲ್ವೆ ನಿಲ್ದಾಣ ಆಗಲಿ, ಅವರು ಯಾವ ರೀತಿ ಕಟ್ಟಾರಂದ್ರೆ ಅವ್ರ ದಡ್ಡತನಕ್ಕ ಇದು ಹಿಡಿದ ಕನ್ನಡಿ ಅಂತ ನಾ ಹೇಳಬಹುದು. ಇದು ಮುಂದೆ ಬರ್ರಿ, ಇದು ಕನಿಷ್ಠ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ಮೇಲ್ಸೇತುವೆಯ ನಿರ್ಮಾಣ ಆಗ್ತಾ ಇದೆ. ಇದು ಕಟ್ಟಡದ ಅಂತಿಮ ಹಂತದಲ್ಲಿ ಇದೆ. ಇದು ಮುಗಿಯಕ್ಕೆ ಅಂಥದ್ದನ್ನ ಈಗ ನಿನ್ನೆ ಮಳೆಗೆ ಅದು ಪೂರಾ ನೀರು ಹರಿದು ಆ ಸೇತುವೆಯನ್ನು ಕುಸಿದು ಹೋಗಿದೆ. ಆದರೆ ಒಂದು ಇಂಜಿನಿಯರ್ಗಳು, ರೈಲ್ವೆ ಇಲಾಖೆಯ ಅಧಿಕಾರಿಗಳು ಈ ರೀತಿಯಾಗಿ ನಾವು ನೀರಿಗೆ ಹೋಗುವಂತ ವ್ಯವಸ್ಥೆ ಆಗಲಿಲ್ಲ ಅಂದ್ರೆ ನಾವು ಹೆಂಗೆ ನಿರ್ಮಾಣ ಮಾಡಬೇಕನ್ನೋದು ಮುಂದಾಲೋಚನೆಯನ್ನ ಇರದೆ ಇದು ಬಹಳಷ್ಟು ಹಾನಿಗೆ ಈಡು ಮಾಡಿದ್ದಾರೆ. ಅದಕ್ಕೆ ನಾವು ನೇರವಾಗಿ ರೈಲ್ವೆ ಅಧಿಕಾರಿಗಳಿಗೆ ನಾನು ಆರೋಪವನ್ನು ಮಾಡ್ತೀನಿ. ಈ ರೀತಿ ಸಾರ್ವಜನಿಕರ ಬೊಕ್ಕಸಕ್ಕೆ ನೀವು ಒಂದು ಹಾನಿಯನ್ನು ಉಂಟು ಮಾಡ್ತಾ ಇದ್ದೀರಿ ಮತ್ತು ಕೆಲಸದ ಮೇಲೆ ನಿಮ್ಗೆ ಹೆಚ್ಚಿನ ಜವಾಬ್ದಾರಿ ಇಲ್ಲದಿರೋದು ಬಹಳ ನಾಚಿಗಿಡುತ್ತಿನ. ಈ ಭಾಗದ ಸಂಸದರು, ಸಚಿವರುಗಳು ಬಂದಾರ, ಅವರಾರು ಬಂದು ನೋಡಿ ಇದು ಹಾನಿಯಾಗುವಂಥದ್ದು, ಇದು ಸಾರ್ವಜನಿಕರಿಗೆ ಬೊಕ್ಕಸಕ್ಕೆ ಲಾಸ್ ಆಗುವಂತ ಒಂದು ವ್ಯವಸ್ಥೆಯನ್ನ ಯಾವ ರೀತಿ ಇದು ಪರಿಹಾರ ಮಾಡ್ತೀರಿ ಅಂತ ಹೇಳಿ ನಾನು ಅವ್ರಿಗೆ ಒತ್ತಾಯನ್ನ ಮಾಡ್ತೀನಿ. ನಾ ಕುತುಬುದ್ದೀನ್ ಖಾಜಿ.